ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಹಿಂದೂ ಧರ್ಮದ ಮಾತು ಬಂದಾಗ ಬಹುಶಃ ಅತಿ ಹೆಚ್ಚು ಚರ್ಚೆಗೆ ಒಳಗಾಗುವ ಮತ್ತು ಕುತೂಹಲವನ್ನ ಕೆರಳಿಸುವ ಪ್ರಶ್ನೆ ಎಂದರೆ ಶಿವ ಅಥವಾ ವಿಷ್ಣು, ಈ ಇಬ್ಬರಲ್ಲಿ ಯಾರು ಶಕ್ತಿಶಾಲಿ? ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣರಾದ ತ್ರಿಮೂರ್ತಿಗಳಲ್ಲಿ ವಿಶ್ವನು ಲಯಕರ್ತ ಅಂದ್ರೆ ಸಂಹಾರಕ ಮತ್ತು ವಿಷ್ಣುವು ಪಾಲಕ ಅಂದ್ರೆ ರಕ್ಷಕ. ಇವರಿಬ್ಬರು ಪರಸ್ಪರ ಪುರಾಣ ಶಕ್ತಿಗಳು. ಆದರೆ ಶತಮಾನಗಳಿಂದಲೂ ಭಕ್ತರು ಮತ್ತು ವಿದ್ವಾಂಸರಲ್ಲಿ ಒಂದು ಚರ್ಚೆ ನಿರಂತರವಾಗಿದೆ. ಇವರಿಬ್ಬರಲ್ಲಿ ನಿಜವಾದ ಪರಮ ಶಕ್ತಿ ಯಾರು? ಇದರ ಬಗ್ಗೆ ಪುರಾಣಗಳು, ವೇದಗಳು ಮತ್ತು ವಿವಿಧ ಧರ್ಮ ಗ್ರಂಥಗಳು ಏನು ಹೇಳುತ್ತವೆ ಎಲ್ಲವನ್ನ ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಿಂದೂ ಧರ್ಮದ ಪ್ರಕಾರ ಸೃಷ್ಟಿ, ಸ್ಥಿತಿ ಮತ್ತು ಲಯ ಅಂದ್ರೆ ನಾಶ ಕಾರ್ಯಗಳನ್ನ ನಿರ್ವಹಿಸಲು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದ್ರೆ ಶಿವ ಎಂಬ ತ್ರಿಮೂರ್ತಿಗಳ ಪರಿಕಲ್ಪನೆ ಇದೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ರಕ್ಷಕ, ಪಾಲಕ, ಸ್ಥಿತಿ, ಶಿವ ಸಂಹಾರಕ, ಲಯಕರ್ತ. ಇನ್ನು ವಿನಾಶ ಮತ್ತು ಪುನಃ ಸೃಷ್ಟಿ ಯಾರು ಮೊದಲು ಎಂಬ ಪ್ರಶ್ನೆಗೆ ಪುರಾಣಗಳಲ್ಲಿ ವಿಭಿನ್ನ ಕಥೆಗಳಿವೆ. ತ್ರಿಮೂರ್ತಿಗಳಲ್ಲಿ ಈ ಮೂವರು ಒಂದೇ ಪರಬ್ರಹ್ಮದ ಮೂರು ರೂಪಗಳು ಮತ್ತು ಇವರುಗಳೆಲ್ಲರೂ ಅನಾದಿ ಅಂದ್ರೆ ಆರಂಭವಿಲ್ಲದವರು ಎಂದು ಹೇಳಲಾಗುತ್ತದೆ. ಹೀಗೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬ ವಾದ ಬಂದಾಗ ಅವರಿಬ್ಬರ ನಡುವೆ ಒಂದು ಬೃಹತ್ ಅಗ್ನಿಕಂಬ ಅಂದ್ರೆ ಜ್ಯೋತಿರ್ಲಿಂಗ ಪ್ರತ್ಯಕ್ಷವಾಯಿತು. ಅದರ ತುದಿಯನ್ನ ಹುಡುಕಲು ಬ್ರಹ್ಮನು ಹಂಸ ರೂಪದಲ್ಲಿ ಮೇಲಕ್ಕೆ, ವಿಷ್ಣುವು ವರಹ ರೂಪದಲ್ಲಿ ಕೆಳಗೆ ಹೋದರು. ಯಾರಿಗೂ ಅದರ ಮೂಲ ಮತ್ತು ಅಂತ್ಯವನ್ನ ಹುಡುಕಲು ಸಾಧ್ಯವಾಗಲಿಲ್ಲ. ಕೊನೆಗೆ ಆ ಕಂಬದಿಂದಲೇ ಶಿವನು ಹೊರಬಂದು ತಾನೇ ಸರ್ವಶ್ರೇಷ್ಠ ಎಂದು ಸಾಬೀತುಪಡಿಸ್ತಾನೆ. ಈ ಕಥೆಯ ಪ್ರಕಾರ ಮೂವರು ಪರಮೋಚ್ಚ ಶಕ್ತಿಯ ಭಾಗವಾಗಿದ್ದು ಶಿವನು ಎಲ್ಲರಿಗಿಂತಲೂ ಮೀರಿದ ಶಕ್ತಿಯಾಗಿ ಕಾಣಿಸಿಕೊಳ್ತಾನೆ. ತ್ರಿಮೂರ್ತಿಗಳಾಗಿ ಮೂವರು ಸಮಾನರು ಮತ್ತು ಅನಾದಿ ಆದ್ರೆ ಶಿವನು ಪರಬ್ರಹ್ಮ, ಸರ್ವೋಚ್ಚ ರೂಪ ಎಂದು ಅನೇಕರು ನಂಬ್ತಾರೆ. ಯಾರು ಹೆಚ್ಚು ಶಕ್ತಿಶಾಲಿ? ಶಿವ ಮತ್ತು ವಿಷ್ಣು ಇಬ್ಬರು ತಮ್ಮ ಪಾತ್ರಗಳಲ್ಲಿ ಅಪಾರ ಶಕ್ತಿಗಳು. ಹಿಂದೂ ಧರ್ಮದಲ್ಲಿ ಈ ಪ್ರಶ್ನೆಗೆ ಎರಡು ಪ್ರಮುಖ ಪಂಥಗಳಿವೆ. ಶೈವರ ಪ್ರಕಾರ ಶಿವನೇ ಅತ್ಯುನ್ನತ ಮತ್ತು ಪರಮ ಶಕ್ತಿ ಎಂದು ನಂಬ್ತಾರೆ. ಉದಾಹರಣೆಗೆ ವಿಷ್ಣುವಿನ ಉಗ್ರ ಅವತಾರವಾದ ನರಸಿಂಹನನ್ನ ಶಾಂತಗೊಳಿಸಲು ಶಿವನು ಶರಭ ಎಂಬ ಇನ್ನೊಂದು ಉಗ್ರ ರೂಪವನ್ನ ತಾಳಿದ ಕತೆ ಶೈವರಲ್ಲಿದೆ. ಶರಭ ಅವತಾರದ ಕಥೆಯನ್ನ ನೋಡ್ತಾ ಹೋದ್ರೆ ದುಷ್ಟ ರಾಕ್ಷಸನಾದ ಹಿರಣ್ಯಕಶಿಪುವಿನ ಸಂಹರಿಸಲು ವಿಷ್ಣುವು ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪವಾದ ನರಸಿಂಹ ಅವತಾರವನ್ನ ತಾಳಿದ್ದ. ಹಿರಣ್ಯಕಶಿಪುವನ್ನ ಕೊಂದ ನಂತರವೂ ನರಸಿಂಹನ ಕೋಪ ಮತ್ತು ಉಗ್ರ ಸ್ವರೂಪವು ಶಾಂತವಾಗಲಿಲ್ಲ. ಆತನ ಕ್ರೋಧವು ಇಡೀ ಜಗತ್ತಿಗೆ ಅಪಾಯಕಾರಿಯಾಗಿ ಪರಿಣಮಿಸಿತು ಮತ್ತು ಆತನಿಂದ ಹೊರಬರುವ ಭಯಾನಕ ಶಕ್ತಿಯನ್ನ ದೇವರುಗಳಿಗೂ ಕೂಡ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಆಗ ಎಲ್ಲ ದೇವತೆಗಳು ಮತ್ತು ಋಷಿಗಳು ವಿಷ್ಣುವಿನ ಕೋಪವನ್ನ ಶಮನಗೊಳಿಸಲು ಅಥವಾ ಶಾಂತಗೊಳಿಸಲು ಶಿವನ ಮೊರೆ ಹೋದ್ರು. ಲೋಕದ ರಕ್ಷಣೆಗಾಗಿ ಶಿವನನ್ನು ಮಧ್ಯ ಪ್ರವೇಶಿಸುವಂತೆ ಬೇಡಿಕೊಂಡ್ರು. ಲೋಕದ ಪಾಲಕನಾದ ವಿಷ್ಣುವಿನ ಕ್ರೋಧವನ್ನೇ ಶಾಂತಗೊಳಿಸಿ ಧರ್ಮವನ್ನ ರಕ್ಷಿಸುವ ಸಲುವಾಗಿ ಶಿವನು ಮತ್ತೊಂದು ಉಗ್ರ ಮತ್ತು ಭಯಾನಕವಾದ ರೂಪವನ್ನ ತಾಳಿದನು. ಈ ರೂಪವೇ ಶರಭ ಅಥವಾ ಶರಬೇಶ್ವರ. ಶರಭವು ಒಂದು ವಿಶಿಷ್ಟವಾದ ಪುರಾಣ ಜೀವಿ. ಇದರ ಸ್ವರೂಪವು ಹಕ್ಕಿಯ ದೇಹ, ವಿಶಾಲವಾದ ರೆಕ್ಕೆಗಳು, ಭಯಾನಕ ಸಿಂಹದ ತಲೆ, ಸಿಂಹದ ಪಾದಗಳು ಮತ್ತು ಉಗುರುಗಳು, ಸರ್ಪ ಬಾಲ. ಇದು ಸಿಂಹ ಮತ್ತು ಪಕ್ಷಿಯ ಶಕ್ತಿಯ ಮಿಶ್ರಣವಾಗಿದ್ದು ಯಾವುದೇ ಶಕ್ತಿಯನ್ನ ನಿಯಂತ್ರಿಸುವ ಸಾಮರ್ಥ್ಯವನ್ನ ಹೊಂದಿತ್ತು. ಶರಭ ಅವತಾರವು ನರಸಿಂಹನ ಮುಂದೆ ಪ್ರತ್ಯಕ್ಷವಾಗಿ ಆತನನ್ನು ಶಾಂತಗೊಳಿಸಲು ಪ್ರಯತ್ನಿಸಿತು. ಆದರೆ ನರಸಿಂಹನ ಕೋಪ ಕಡಿಮೆಯಾಗಲಿಲ್ಲ. ಇಬ್ಬರ ನಡುವೆ ಭೀಕರ ಯುದ್ಧ ಶುರುವಾಯಿತು. ಶಿವನು ಶರಭ ರೂಪದಲ್ಲಿ ನರಸಿಂಹನನ್ನು ತನ್ನ ರೆಕ್ಕೆಗಳಿಂದ ಹೊಡೆದು ತನ್ನ ಉಗುರುಗಳಿಂದ ಗಾಯಗೊಳಿಸಿ ಕೊನೆಗೆ ನರಸಿಂಹನ ಶರೀರದಿಂದ ಆತನ ಶಕ್ತಿಯನ್ನು ಹಿಡಿತಕ್ಕೆ ತೆಗೆದುಕೊಂಡನು. ಶರಭನು ನರಸಿಂಹನ ಚರ್ಮವನ್ನು ಧರಿಸಿ ಆತನ ಉಗ್ರ ರೂಪವನ್ನು ಶಾಂತಗೊಳಿಸಿ ಆತನ ದೈವಿಕ ಶಕ್ತಿಯನ್ನು ಮತ್ತೆ ವಿಷ್ಣುವಿಗೆ ಹಿಂದಿರುಗಿಸಿದನು. ಈ ಮೂಲಕ ಲೋಕಕ್ಕೆ ಶಾಂತಿಯನ್ನು ಪುನಃ ಸ್ಥಾಪಿಸಿದನು. ಈ ಕಥೆಯು ಶೈವ ಧರ್ಮದಲ್ಲಿ ಶಿವನ ಪರಮೋಚ್ಚ ಸ್ಥಾನವನ್ನ ಸೂಚಿಸುತ್ತೆ. ವಿಷ್ಣು ಕೂಡ ನಿಯಂತ್ರಿಸಲಾಗದ ಶಕ್ತಿಯನ್ನು ಶಿವನು ಅಂದ್ರೆ ಲಯಕರ್ತ ನಿಯಂತ್ರಿಸಿ ಲೋಕವನ್ನು ರಕ್ಷಿಸುವ ಮೂಲಕ ಶಿವನು ತ್ರಿಮೂರ್ತಿಗಳಲ್ಲೇ ತಾನೇ ಸರ್ವಶ್ರೇಷ್ಠ ಪರಬ್ರಹ್ಮ ಎಂದು ಸೂಚಿಸುವಂತಹ ಹೇಳುವಂತಹ ಕತೆ ಇದಾಗಿದೆ. ಇದೇ ರೀತಿ ಮತ್ತೊಂದು ಕಡೆ ಶೈವರು ವಿಷ್ಣುವೇ ಸರ್ವೋಚ್ಚ ದೇವ ಮತ್ತು ರಕ್ಷಕ ಎಂದು ನಂಬ್ತಾರೆ. ವಿಷ್ಣುವು ಸೃಷ್ಟಿಯ ಪಾಲಕನಾಗಿ ಬ್ರಹ್ಮ ಮತ್ತು ಶಿವನಿಗಿಂತಲೂ
ಶಕ್ತಿಶಾಲಿ ಎಂದು ನಂಬ್ತಾರೆ. ಉದಾಹರಣೆಗೆ ಶರಭನನ್ನು ವಿಷ್ಣುವು ಗಂಡಬೇರುಂಡ ರೂಪದಲ್ಲಿ ಎದುರಿಸಿ ಜಯಿಸಿದನೆಂದು ವೈಷ್ಣವರು ನಂಬ್ತಾರೆ. ಶರಭ ರೂಪದ ವಿರುದ್ಧ ವಿಷ್ಣುವಿನ ಗಂಡಬೇರುಂಡ ಅವತಾರದ ಕಥೆಯು ವೈಷ್ಣವ ಪಥದಲ್ಲಿ ವಿಷ್ಣುವಿನ ಸರ್ವೋಚ್ಚತೆಯನ್ನು ಸಾರುತ್ತದೆ. ಗಂಡಬೇರುಂಡ ಅವತಾರದ ಕತೆ. ಈ ಕಥೆಯು ಮುಖ್ಯವಾಗಿ ಗಂಡಬೇರುಂಡನ ಉಲ್ಲೇಖವನ್ನು ಹೊಂದಿದೆ. ಇದನ್ನು ಕೆಲವು ಗ್ರಂಥಗಳು ನರಸಿಂಹ ಅವತಾರದ ಭಾಗಶಃ ವಿಸ್ತರಣೆ ಅಥವಾ ವೈಷ್ಣವ ಪುರಾಣದಲ್ಲಿ ವಿಷ್ಣುವಿನ ಪ್ರತ್ಯೇಕವಾದ ಅತ್ಯಂತ ಉಗ್ರವಾದ ರೂಪ ಎಂದು ಪರಿಗಣಿಸಲಾಗುತ್ತೆ. ಹಿಂದಿನ ಕಥೆಯಲ್ಲಿ ಹೇಳಿದಂತೆ ವಿಷ್ಣುವಿನ ನರಸಿಂಹ ಅವತಾರವು ಹಿರಣ್ಯಕಶಿಪುವನ್ನ ಸಂಹರಿಸಿದ ನಂತರವೂ ಉಗ್ರ ರೂಪದಲ್ಲೇ ಇರುತ್ತೆ. ಲೋಕವನ್ನು ರಕ್ಷಿಸಲು ಶಿವನು ಶರಭ ರೂಪ ತಾಳಿ ಬಂದಾಗ ವೈಷ್ಣವ ಗ್ರಂಥಗಳ ಪ್ರಕಾರ ಶರಭನು ನರಸಿಂಹನ ಶಕ್ತಿಯನ್ನ ನಿಗ್ರಹಿಸಲು ವಿಫಲನಾದನು ಅಥವಾ ನರಸಿಂಹನಿಗೆ ಹೆಚ್ಚು ಕೋಪ ಬರುವಂತೆ ಮಾಡಿದನು. ನರಸಿಂಹನಿಗೆ ತನ್ನನ್ನು ಯಾರು ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದರೂ ಶರಭನ ಪ್ರಯತ್ನವನ್ನು ನೋಡಿ ಆತ ಮತ್ತಷ್ಟು ಉಗ್ರನಾದನು. ಶರಭನ ಶಕ್ತಿಯು ನರಸಿಂಹನನ್ನು ನಿಗ್ರಹಿಸಲು ಅಸಮರ್ಥವಾದಾಗ ಅಥವಾ ಶರಭನಿಂದ ನರಸಿಂಹನಿಗೆ ಅಡ್ಡಿಯಾದಾಗ ನರಸಿಂಹನ ದೇಹದಿಂದಲೇ ಇನ್ನೊಂದು ಹೆಚ್ಚು ಭಯಾನಕವಾದ ರೂಪ ಹೊರಹೊಮ್ಮಿತ್ತು. ಈ ರೂಪವೇ ಗಂಡಬೇರುಂಡ. ಗಂಡಬೇರುಂಡವು ದೈತ್ಯಾಕಾರವಾದ 2 ತಲೆಗಳುಳ್ಳ ಪಕ್ಷಿಯ ರೂಪವಾಗಿತ್ತು. 2 ಪರಸ್ಪರ ವಿರುದ್ಧ ದಿಕ್ಕಿಗೆ ಇರುವ ತಲೆಗಳು, ಬೆಂಕಿ ಉಗುಳುವಂತೆ ಇರುವ ಕಣ್ಣುಗಳು. ಇದು ಅತ್ಯಂತ ದೊಡ್ಡ ಗಾತ್ರವನ್ನು ಹೊಂದಿದ್ದು ಇದರ ಶಕ್ತಿಯು ಭೂಮಿ, ಆಕಾಶ ಮತ್ತು ಪಾತಾಳವನ್ನು ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಉಗುರುಗಳು ಮತ್ತು ಕೊಕ್ಕುಗಳು ವಜ್ರದಷ್ಟು ಗಟ್ಟಿಯಾಗಿದ್ವು. ಗಂಡಬೇರುಂಡವು ಶರಭದ ಮೇಲೆ ದಾಳಿಯನ್ನ ಮಾಡ್ತು. ಈ ಯುದ್ಧವು ಭೀಕರವಾಗಿತ್ತೆಂದು ವರ್ಣಿಸಲಾಗಿದೆ. ಶರಭ ಮತ್ತು ಗಂಡಬೇರುಂಡ ನಡುವಿನ ಈ ಹೋರಾಟವು ಸಕಲ ಲೋಕವನ್ನೇ ನಡುಗಿಸಿತ್ತು. ವೈಷ್ಣವ ವಿವರಣೆಗಳ ಪ್ರಕಾರ ಗಂಡಬೇರುಂಡನ ಉಗ್ರ ಬಲದ ಮುಂದೆ ಶರಭನು ನಿಲ್ಲಲಾಗಲಿಲ್ಲ. ವಿಷ್ಣುವಿನ ಸರ್ವೋಚ್ಚ ಶಕ್ತಿಯ ಸ್ವರೂಪವಾದ ಗಂಡಬೇರುಂಡನು ತನ್ನ ಕೊಕ್ಕು ಮತ್ತು ಉಗುರುಗಳಿಂದ ಶರಭನನ್ನು ಸಂಪೂರ್ಣವಾಗಿ ನಿಗ್ರಹಿಸಿದನು ಮತ್ತು ಆತನನ್ನು ಸೋಲಿಸಿದನು. ನಂತರವೇ ಗಂಡಬೇರುಂಡ ರೂಪವು ಶಾಂತವಾಗಿ ತನ್ನ ಮೂಲ ರೂಪವಾದ ವಿಷ್ಣುವಿನಲ್ಲಿ ಲೀನಗೊಳ್ಳುತ್ತದೆ. ಈ ಮೂಲಕ ವಿಷ್ಣುವೇ ಪರಮೋಚ್ಚ ದೇವ ಎಂದು ವೈಷ್ಣವರು ನಂಬ್ತಾರೆ. ಈ ಕಥೆಯು ವಿಷ್ಣುವಿನ ಶಕ್ತಿ ಮತ್ತು ಸರ್ವ ವ್ಯಾಪಕತೆಯನ್ನು ಎತ್ತಿ ಹಿಡಿಯುತ್ತದೆ. ಯಾವುದೇ ಶಕ್ತಿಯು ವಿಷ್ಣುವಿನ ಪರಮ ಶಕ್ತಿಯನ್ನು ಮೀರಿಸಲು ಸಾಧ್ಯವಿಲ್ಲ ಎಂಬುದನ್ನು ಇದು ಸಾರುತ್ತದೆ. ಸೃಷ್ಟಿಯ ಪಾಲಕನಾಗಿ ವಿಷ್ಣುವು ತಾಳುವ ರೂಪಗಳು ಅಂದರೆ ನರಸಿಂಹ ಮತ್ತು ಗಂಡಬೇರುಂಡ ಅಂತಹ ಅತ್ಯಂತ ಉಗ್ರ ರೂಪವಾಗಿದ್ದರೂ ಸಹ ಕೊನೆಯಲ್ಲಿ ಧರ್ಮ ಮತ್ತು ಶಾಂತಿಯನ್ನು ಸ್ಥಾಪಿಸುವುದೇ ಇದರ ಮುಖ್ಯ ಉದ್ದೇಶವಾಗಿತ್ತು ಎಂದು ವಿವರಿಸಲಾಗುತ್ತೆ. ಇನ್ನು ಶಿವ ಮತ್ತು ವಿಷ್ಣು ಇಬ್ಬರು ಒಂದೇ ಪರಮೋಚ್ಚ ಶಕ್ತಿಯ 2 ಮುಖಗಳು ಎಂದು ಅನೇಕ ಹಿಂದೂಗಳು ನಂಬ್ತಾರೆ. ಹಾಗೆಯೇ ಹಿಂದೂ ಧರ್ಮದಲ್ಲಿ ಈ 2 ಪರಮೋಚ್ಚ ದೇವತೆಗಳ ನಡುವಿನ ಶ್ರೇಷ್ಠತೆಯ ಕುರಿತು ಭಕ್ತರಲ್ಲಿ ಇಂತಹ ಪ್ರತಿ ಕಥೆಗಳು ಇರುವುದು ಸಾಮಾನ್ಯ. ಇನ್ನು ಇವರಿಬ್ಬರು ದೇವರುಗಳು ಅಸಂಖ್ಯಾತ ರಾಕ್ಷಸರನ್ನು ಮತ್ತು ದುಷ್ಟ ಶಕ್ತಿಗಳನ್ನ ಸಂಹರಿಸ್ತಾ ಬಂದಿದ್ದಾರೆ. ವಿಷ್ಣುವು ಪ್ರಪಂಚದ ರಕ್ಷಣೆ ಮತ್ತು ಧರ್ಮದ ಸ್ಥಾಪನೆಗೆ ಪ್ರಮುಖವಾಗಿ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ್ದಾನೆ. ಪ್ರಮುಖವಾಗಿ ಹಿರಣ್ಯಕಶಿಪು ಅಂದರೆ ನರಸಿಂಹ ಅವತಾರದಲ್ಲಿ, ಇನ್ನು ರಾಮನ ಅವತಾರದಲ್ಲಿ ರಾವಣನನ್ನು, ಕೃಷ್ಣನ ಅವತಾರದಲ್ಲಿ ಕಂಸ ಶಿಶುಪಾಲನನ್ನು, ಇನ್ನು ವರಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನ, ಹೀಗೆ ಸಾಕಷ್ಟು ರಾಕ್ಷಸನನ್ನು ಕೂಡ ವಿಷ್ಣುವು ಸಂಹರಿಸ್ತಾ ಬಂದಿದ್ದಾನೆ. ಇನ್ನು ಶಿವನು ಲಯಕರ್ತನಾದ ಕಾರಣ ಇವನು ವಿನಾಶಕ್ಕೆ ಮತ್ತು ದುಷ್ಟ ಶಕ್ತಿಗಳ ನಿರ್ಮೂಲನೆಗೆ ಹೆಸರುವಾಸಿಯಾಗಿದ್ದಾನೆ. ತ್ರಿಪುರಾಂತಕನಾಗಿ ತ್ರಿಪುರಾಸುರರು, ವೀರಭದ್ರನ ಅವತಾರದಲ್ಲಿ ದಕ್ಷ, ಜಲಾಂಧರ, ಅಂಧಕಾಸುರ, ಗಜಾಸುರ ಮತ್ತು ಅನೇಕ ರಾಕ್ಷಸರು ದೇವರುಗಳ ವಿನಾಶಕಾರಿ ಶಕ್ತಿಯನ್ನ ನಿಯಂತ್ರಿಸುವುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.